ಎಲ್ರಿಗೂ ನಮಸ್ಕಾರ. ಈ ದಿನದ 8ನೇ ಜಾಗತಿಕ ಜಾನಪದ ಹಬ್ಬ ವಿಶ್ವ ಮಾನವ ಯುವ ವೇದಿಕೆ ಮತ್ತು ಕ್ವೀನ್ಸ್ ಗ್ಲೋಬಲ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ ಸಹಯೋಗದಲ್ಲಿ ಏನ್ ನಡೀತಾ ಇದೆ. ಇದಕ್ಕೆ ಎಲ್ಲರಿಗೂ ಒಂದು ಹೃತ್ಪೂರ್ವಕವಾದ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ಜಾನಪದ ಒಂದು ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣನೇ ನಮ್ ಜೊತೆಯಲ್ಲಿ ನಿಂತು ನಮ್ಗೆ ಈಗಿನದವರೆಗೂ ಕೈ ಹಿಡಿದು ನಡೆಸಿದಂತ ತಿಮ್ಮೇಗೌಡ ಸರ್, ನಮ್ಮ ರಿಟೈರ್ಡ್ IAS ಆಫೀಸರ್, ಜೊತೆಯಲ್ಲಿ ಜಾನಪದ ಲೋಕ ಅಥವಾ ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ತಿಮ್ಮೇಗೌಡ ಸರ್, ಇವರು ನಮ್ ಜೊತೆಯಲ್ಲಿ ಇರೋದು ನಮ್ಗೊಂದು ದೊಡ್ಡ ಶಕ್ತಿ ಅಂತ ಹೇಳ್ತೀವಿ. ಅವ್ರಿಗೆ ನಾನು ಹೃತ್ಪೂರ್ವಕವಾಗಿ ನಮ್ಮ ನಿಮ್ಮೆಲ್ಲರ ಕಡೆಯಾಗಿ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಮತ್ತೆ ಇನ್ನು ಹೇಳ್ಬೇಕಂತಂದ್ರೆ ನನ್ನ ತುಂಬ ಹೃದಯದ ಧನ್ಯವಾದಗಳು ತಿಮ್ಮೇಗೌಡ ಸರ್ಗೆ. ಈ ದಿನ ಅವರು ಒಂದೆರಡು ಕಾರ್ಯಕ್ರಮಗಳು ಬೇರೆ ಇದೆ, ಹಾಗಿದ್ರು ನಮ್ ಜೊತೆಯಲ್ಲಿ ಇರ್ಬೇಕಂತ ಅಂದ್ಬಿಟ್ಟು ಬಂದಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ತುಂಬಾ ತುಂಬಾ ಧನ್ಯವಾದಗಳು ಸರ್. ಶ್ರೀ ವಿನಯ್ ಕನ್ವೆ ಅವರು ನಮ್ಮ ಆತ್ಮೀಯರು, ನಟರು, ನಿರ್ಮಾಪಕರು. ಅವರ ಈ ವರ್ಷ ಅವರು ರೋಟರಿ ಪ್ರೆಸಿಡೆಂಟ್ ಕೂಡ ಆಗಿದ್ದಾರೆ. ಹಾಗಿದ್ರು ನಮ್ಮ ಕರೆಗೆ ಹೋಗ್ಬಿಟ್ಟು ಈ ದಿನ ಇಲ್ಲಿ ನಮ್ಮ ಜೊತೆ ಇರೋದಕ್ಕೆ ಬಂದಿದ್ದಾರೆ. ಚಿಕ್ಕಮಗಳೂರಿಂದ ಇಲ್ಲಿ ಬಂದಿದ್ದಾರೆ. ಅವ್ರಿಗೆ ನನ್ನ ಹೃತ್ಪೂರ್ವಕವಾದ ಸ್ವಾಗತವನ್ನ ಹೇಳ್ತಾ ಇದ್ದೀವಿ. ವಿಶ್ವಮಾನವ ಯುವ ವೇದಿಕೆ ಇದು ಶುರುವಾಗಿ 2005ರಲ್ಲಿ ಶುರುವಾಗಿದ್ದಂತ ಒಂದು ಸಂಸ್ಥೆ. ಇದು ಇವಾಗ 20 ವರ್ಷ ಕಳೆದು 21ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಸೊ ಈ ಒಂದು ಸಂಸ್ಥೆಯಲ್ಲಿ ನಾವು ಹಲವಾರು ಯೂತ್ ರಿಲೇಟೆಡ್ ಆಕ್ಟಿವಿಟೀಸ್ ನ ಮಾಡ್ತೀವಿ. ಮೊದಲನೇದಾಗಿ ಅವ್ರಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡುವಂತಹ ಒಂದು ಕಾರ್ಯಕ್ರಮ. ಹೇಗೆ ಅವರು ಡೆವಲಪ್ ಆಗ್ಬೋದು, ಅವರ ಒಂದು ಪರ್ಸನಾಲಿಟಿನ ಡೆವಲಪ್ ಮಾಡ್ಕೊಂಡು ಹೇಗೆ ಒಳ್ಳೆಯ ಪ್ರಜೆ ಆಗ್ಬೋದು, ಒಳ್ಳೆಯ ಸಿಟಿಸನ್ ಆಗ್ಬೋದು ಅಂತ ರೂಪಿಸ್ಕೊಳ್ಳೋ ರೀತಿಯಲ್ಲಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಎರಡನೇದಾಗಿ ಅವ್ರ ಯೂತ್ಸ್ ಯಾವುದೇ ರೀತಿ ಮಾರಕವಾದ ಡ್ರಗ್ ಅಡಿಕ್ಷನ್ ಇರ್ಬೋದು ಅಥವಾ ಸುಸೈಡಲ್ ಅಡಿಕ್ಷನ್ ಈ ತರದಕ್ಕೆ ಯಾವ್ದಕ್ಕೂ ಹೋಗ್ಬಾರ್ದು ಅಂತ ಅವೇರ್ನೆಸ್ ಪ್ರೋಗ್ರಾಮ್ಸ್ ಗಳನ್ನ ಮಾಡ್ತೀವಿ. ಜೊತೆಯಲ್ಲಿ ನಮ್ದೊಂದು ಫ್ಲಾಗ್ಶಿಪ್ ಇವೆಂಟ್ ಇದೆ, ಟ್ರಾನ್ಸ್ಫಾರ್ಮೇಶನ್ ಫಾರ್ ದ ನೇಷನ್ ಅಂತ. ಆ ಒಂದು ಸೆಮಿನಾರ್ ನಲ್ಲಿ ಹೌ ಈಚ್ ಒನ್ ಎಲ್ಲರೂ ಒಬ್ಬ ಜವಾಬ್ದಾರಿಯುತ ಮತ್ತೆ ಕೊಡುಗೆ ಕೊಡುವಂತಹ, ದೇಶಕ್ಕೆ ಕೊಡುಗೆ ನೀಡುವಂತಹ ಒಂದು ಪ್ರಜೆ ಆಗ್ತಾರೆ ಅನ್ನೋದ್ರ ಬಗ್ಗೆ ಅವ್ರನ್ನ ಮೋಲ್ಡ್ ಮಾಡ್ತಾ ಬರ್ತಾ ಇದೀವಿ. ಸೊ ಇದ್ರ ಜೊತೆಯಲ್ಲಿ ನಮ್ಗೆ ಇನ್ನೊಂದು ಫ್ಲಾಗ್ಶಿಪ್ ಇವೆಂಟ್ ಅಂತ ಅಂದ್ರೆ ಜಾಗತಿಕ ಜಾನಪದ ಹಬ್ಬ. ಜಾನಪದ ಅನ್ನೋದು ಬರೀ ಕೆಲವು ಪಂಗಡಗಳಲ್ಲಿ ಅಥವಾ ಕೆಲವು ತಂಡಗಳಲ್ಲಿ ಮಾತ್ರ ಸೀಮಿತ ಆಗಿದೆ. ಅದರಿಂದ ಆ ಜಾನಪದಕ್ಕೆ ಒಂದು ಮರುಕಳಿಸಿ ಇನ್ನೂ ಜಾಸ್ತಿ ಹೆಚ್ಚು ಅವರು ಜಾನಪದದ ಬಗ್ಗೆ ಈಗಿನ ಜನರೇಷನ್ ಏನಿದ್ದಾರೆ, ಪೀಳಿಗೆ ಏನಿದೆ, ಅದು ಇನ್ನೂ ಹೆಚ್ಚು ಒತ್ತು ಕೊಟ್ಟು ಜಾನಪದದ ಬಗ್ಗೆ ಆಸಕ್ತಿನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಒಂದು ಡಿಫರೆಂಟ್ ಆಗಿರೋ ಜಾಗತಿಕ ಜಾನಪದ ಹಬ್ಬ ಅನ್ನೋ ಒಂದು ಕಾರ್ಯಕ್ರಮನ ನಾವು ಮಾಡ್ತಾ ಇದೀವಿ. ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಪ್ರತಿ ವರ್ಷ ಕಳೆದ 20 ವರ್ಷಗಳಿಂದ 2005ರಿಂದ ಜಾಗತಿಕ ಜಾನಪದ ಹಬ್ಬವನ್ನ ಯುವ ಜನರಿಗಾಗಿ ಮಾಡ್ತಾ ಬಂದಿರುವಂತ ಈ ಒಂದು ಡಾಕ್ಟರ್ ಮಧುರಾಣಿಗೌಡ ಮತ್ತು ಶ್ರೀ ಮಹೇಶ್ ಅವರಿಗೆ ಮೊಟ್ಟ ಮೊದಲನೇದಾಗಿ ನಾನು ಅಭಿನಂದನೆಯನ್ನ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಕಳೆದ ಅನೇಕ ಜಾಗತಿಕ ಜಾನಪದ ಹಬ್ಬದಲ್ಲಿ ಇವರ ಜೊತೆ ನಿಂತು ಭಾಗವಹಿಸಿದ್ದೇವೆ. ಮುಖ್ಯವಾಗಿ ಜಾನಪದ ಯುವ ಜನರನ್ನ ಆಕರ್ಷಿಸಬೇಕು. ನಾನು ಡಾಕ್ಟರ್ ಮಧುರಾಣಿಗೌಡ ಅವ್ರಿಗೆ ಮತ್ತು ಮಹೇಶ್ ಅವ್ರಿಗೆ ಈ ಕಾರ್ಯಕ್ರಮದ ಬೆಂಬಲವಾಗಿರ್ತಕ್ಕಂಥ ಅವ್ರಿಗೆ ಹೇಳ್ತಾ ಇದ್ದೆ, ನೀವು ಬೆಂಗಳೂರಿನಲ್ಲಿ ಪ್ರತಿ ವರ್ಷ ಇದನ್ನ ಮಾಡ್ತಾ ಇರೋದು ಯುವ ಜನರಿಗಾಗಿ. ನಾನು ಮೊದಲನೇದಾಗಿ ವಿಶ್ವ ಮಾನವ ಯುವ ವೇದಿಕೆಯನ್ನ ಸ್ಥಾಪಿಸಿ ಈ ತರದ ಕಾರ್ಯಕ್ರಮಗಳಲ್ಲಿ ಮುನ್ನುಡಿಯನ್ನ ನಡೀತಾ ಇರ್ತಕ್ಕಂಥ ಮಧುರಾಣಿಗೌಡ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಕುವೆಂಪು ಅವರು ಹೇಳಿದ ಹಾಗೆ
ಮನುಷ್ಯ ಹುಟ್ಟುವಾಗ ಮಾನವನಾಗಿ ಹುಟ್ಟುತ್ತಾನಂತೆ. ಬೆಳೀತಾ ಬೆಳೀತಾ ಸ್ವಲ್ಪ ಅಲ್ಪ ಮಾನವನಾಗ್ತಾನಂತೆ. ಅವನನ್ನ ಮಾನವನಾಗಿ ಮಾಡ್ಬೇಕು ಅಂತ ಹೇಳಿ ಕುವೆಂಪು ಅವರು ವಿಶ್ವ ಮಾನವ ಸಂದೇಶವನ್ನ ಕೊಟ್ಟರು. ಈಗಿನ ಕಾಲಕ್ಕೆ ಅದು ಬಹಳ ಪ್ರಸ್ತುತತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಾವು ನೋಡ್ತಾ ಇದ್ದೇವೆ ಈಗಿನ ಜಗತ್ ಹೇಗಿದೆ ಅಂತ ಹೇಳಿದ್ರೆ, ನಮ್ಗೆ ಹುಟ್ಟುವಾಗ ಎಲ್ಲರಿಗೂ ತೆರಿಗೆ ಆಸ್ಪತ್ರೆ ಎಲ್ಲರಿಗೂ ಒಂದೇ. ಆದ್ರೆ ನಾವು ಸಾವನ್ನಪ್ಪಿದ ನಂತರ ನಮ್ಗೆ ಸ್ಮಶಾನಗಳು ಮಾತ್ರ ಬೇರೆ ಬೇರೆ. ಅಂದ್ರೆ ಈಗಿನ ಜಗತ್ತು ನಮ್ಮನ್ನ ಯಾವ ರೀತಿ ಬೆಳೆಸುತ್ತೆ ಅಂತ. ನಾವು ಹುಟ್ಟುವಾಗ ಹೇಳಿದಾಗ ಮಾನವನಾಗೆ ಹುಟ್ಟುತ್ತೇವೆ. ಆದ್ರೆ ಆ ಮಕ್ಕಳನ್ನ ಸಾಕುವಾಗ ನಾವೆಲ್ಲೋ ಒಂದು ಕಡೆ ಎಡುತ್ತಾ ಇದ್ದೇವೆ, ಅವನನ್ನ ಅಲ್ಪ ಮಾನವನಾಗಿ ಮಾಡಿಬಿಡುತ್ತೇವೆ. ಅವನನ್ನ ಮತ್ತೆ ವಿಶ್ವಮಾನವನಾಗಿ ಮಾಡಬೇಕು ಅಂತಾದ್ರೆ ಕುವೆಂಪು ಅವರ ಆದರ್ಶ ತತ್ವಗಳನ್ನ ನಮ್ಮ ಜೀವನದಲ್ಲಿ ಕಿಂಚಿತ್ತಾದರೂ ಅಳವಡಿಸಿಕೊಟ್ರೆ ನಾವು ವಿಶ್ವ ಮಾನವನಾಗಿ ಸಾಯ್ಬೋದು ಅಂತ. Let's see how's the Josh. Yes, how's the Josh? Okay. The program. ಇವಾಗ ನಾವು ಜಾಗತಿಕ ಜಾನಪದ ಹಬ್ಬ 8ನೇ ಜಾಗತಿಕ ಜಾನಪದ ಹಬ್ಬ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೀವಿ. ದ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಂತ ನಾವೇನು ಹೇಳ್ತಾ ಇದ್ದೀವಿ. ಇಟ್ಸ್ ಜಸ್ಟ್ ಅ ಮೋಟಿವೇಶನ್ ಫ್ಯಾಕ್ಟರ್. ಏನಂತಂದ್ರೆ ನಾರ್ಮಲಿ ಜಾನಪದ ಅನ್ನೋದು ಎಲ್ಲ ಕಡೆ ನಾವು ಮಾಡ್ತಾ ಇರುವಂತಹ ಒಂದು ಕಾರ್ಯಕ್ರಮ. ಜಾಗತಿಕ ಜಾನಪದ ಹಬ್ಬ ಅನ್ನೋದು ಏನಂದ್ರೆ ಆಲ್ ಓವರ್ ದ ವರ್ಲ್ಡ್, ಜಗತ್ತಿನ ಎಲ್ಲ ಕಡೆ ಯಾವ ಯಾವ ವೇಷಭೂಷಣಗಳಿದೆ, ಯಾವ ಥರ ಡಾನ್ಸ್ಗಳಿದ್ದಾವೆ, ಸಾಂಗ್ಗಳನ್ನ ಜಡ್ಜ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಡ್ಯಾನ್ಸ್ ಇಸ್ ಓಕೆ. ಪ್ರೈಸ್ ಆದ್ಮೇಲೆ ಪ್ಲೀಸ್ ಕಮ್ ಟು ಬ್ಯಾಕ್ ಸ್ಟೇಜ್ ಅಂಡ್ ಕನೆಕ್ಟ್ ಜಡ್ಜಸ್ ಪ್ಲೀಸ್ ಜಾಯಿನ್ ಮಿ. ಎಲ್ಲರೂ ಬಂದು ಯು ಪ್ಲೀಸ್ ಟೇಕ್ ಬ್ಯಾಕ್ ಯುವರ್ ರಿಜಿಸ್ಟ್ರೇಷನ್ ಫೀಸ್ ವಾಟ್ ಎವರ್ ಇಟ್ ಇಸ್ ದೇರ್. ಓಕೆ, ಒನ್ಸ್ ಅಗೈನ್ 3 cheers to ವಿಶ್ವ ಮಾನವ ಯುವ ವೇದಿಕೆ. 1 2 3 cheers.